ಮದಾನ್ಪುರ ಜನನ ಮದಾನ್ಪುರ ನೀರು ಕೊರಪು ಜಾರದ ನಿಗಾಂಟು ಐಗಾಂಡೆ ಕೊಂಡು ಯಾರದ್ದು ಗೊತ್ತಾಂಡ ಮಾರಪ್ಪೆ ಮಾರಪ್ಪೆ ಕಲಿ ಮಾರುನ್ನ ಮಾರಪ್ಪೆ ಅನ್ನ ಜಾತಿ ಪೂಜಾರಿ ಎಂಗಳ ಜಾತಿದ ಬೇಲೆ ಮಲ್ಪುನಿ ಎಂಗಳು ಕಲಿ ಮೂರ್ತಿ ಬದುಕು ನಗಲು ಇದಕ್ಕೆಲ್ಲ ಪೂಜಾ ನಗಲು ಮತ್ತು ಪದಾನು ಕೆಲವರು ಮತ್ತು ಚೆಂಡ ಕೊಟ್ಟು ಅದು ತಪ್ಪು ಒಂದು ಈ ರಂಗಕ್ಕೆ ಬೋರ್ಡ್ ಅಂಡ ಯಾನು ಬಂದಿದ್ದಾಯ್ತು ಯಾನು ಎಂಕಲನ್ನ ಜಾತಿದ ಬೇಲೆನೇ ಆಲ್ಕೊಂಡು ಮಾರಪ್ಪೆ ಕಲಿ ಮಾರುನ್ನ ಮಾರಪ್ಪೆ ಎಂಕಲು ದುಂಬು ವೈದ್ಯರಾದಿತ್ತಿನ ಇತ್ತೆ ವೈದ್ಯದ್ದು ಬೈ ಮಲ್ತುವಾಡಿ ವೈದ್ಯರು ಈಗ ನಿಗಲಡಿ ಹೆಚ್ಚ ತೆರಿ ನಗಲೆ ಎಂಕಿನ ಅನ್ಕೊಂಡು ಬಲ್ಲವರು ಎಂಕ್ಲೇಡ್ ಎಂಕಿನ ಅನ್ಕೊಂಡು ಬಿಲ್ಲವೇ ನೆಗ್ಲೆಟ್ ಬಲ್ಲಾವರು ಇದ್ದಾರ ಎಂಗ್ಲೆಟ್ ಬಿಲ್ಲವರು ಹತ್ತು ಮತ್ತೆ ಬೇಲೆ ಮಾಡ್ತುತ್ತ ಇದು ಎಂಗ್ಲೆ ಕುಟುಂಜಿ ಪೂಜಾರುಂಡು ಪೂಜಾರಿ 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 ಮಣ್ಣು ನಾನು ಅರ್ಥ ಹೆಂಚಿನ ಪೂಜೆ ಮಾಡ್ಕೊಂಡು ಎಂಗ್ಲು ಪೂಜೆ ಅಲ್ಪನ ಮಗ ಪುದಾರ್ಥ ಪೂಜೆ ಮಲ್ಪ ಇರ್ಬೂದಿಜ ಪೂಜೆ ಮಲ್ಪ ಇದ ನಿಗಮ ಮಾತವರ ಪೂಜೆ ಅಲ್ಪು ದೇವಸ್ಥಾನದ ಎಂಕುಲವ್ರ ಪೂಜೆ ಅಲ್ಪು ಎಂಕಲು ತಾರಿದ ಕುಬೇಟ್ ಪೂಜೆ ಅಲ್ಪ ಎಂಕಲನ್ನ ದೇವರು ಕಮಲೇಶ್ವರಿ ಬೊಕ್ಕ ಕುಜಿಲೇಶ್ವರಿ ಇರುವನ್ ಬರುತ್ತೆ ಎಂಕಲು ಮಿತ್ತು ಮಿತ್ತು ಎಂಚಿನ ಮಿತ್ತು ಎಂಕಲು ಪೋಯಿನತ್ತು ಮಿತ್ತೀರ ಪೋಯರಾವ ತುಕೋರ ತಾರಿದ ಕುಬೇಕ್ ಬೋದು ಎಂಕಲು ದಿನಕ್ಕೆ 4 ಸರಿ ಬೋದು ಅಲ್ಪ ತಾರಿದ ಅಂದು ಅಂದು ಈತ ನಿಕ್ಲಿನ ಮಾತ್ರ ತೀರ್ಥ ಬರ್ ಪೂಜೆ ತೀರ್ಥ ನಿಕ್ಲಿನ ತೀರ್ಥಕ್ಕೆ ಎತ್ತು ಜನ ಕಾಪರಿದ್ದೆ ಒದ್ದಿ ಅವೇ ಎಂಕಲ ಬಿರು ಒಂಜಿ ಕುಜಿಲಿ ಬತ್ತಂದು ತಾರಿದ ಕುಬೇಕ್ ಬೋಂಡ ಮುದಲ್ಡೆ ರಾಶಿ ಕೊಡ್ತು ಕಾತಾರ ನಾನೊಂಜಿ ತೀರ್ಥ ಬದಿಗೆ ಜಪ್ಪು ನಿಕಲು ಅಂತಂತ ತೀರ್ಥ ಬರ್ಪುಣ್ಣ ಎಂಕಲು ಒಂಜಿ ತಿಪ್ಪಿ ಬರ್ಚಿ ಕೊರ್ಪು ಪರಿವಕ್ಕ ತೋಡು ಪರಿಯರ ಬಣ್ಣ ಬಂದಿ ಗಿಲಿತಲಕ್ಕ ಶಬ್ದ ಮಾರಪ್ಪಣ್ಣ ಗಿಲಿತಲಕ್ಕ ಒಂತ ಗತ್ತಂಡಿ ಒಕ್ಕ ಅಡ್ಡೆಗೆ ಪಿಲಿ ಬಕಾಲ ಅಂತ ಹೆಚ್ಚಾಂಡ ಅಡ್ಡೆಗೆ ಕಂಕನು ಒಕ್ಕ ಪಂಜಿ ಬೊರೆಲ್ ಅಂತ ಕಲಿ ಮಾರೋತೆ ಬಿದಾಡ್ನೆ ಕೆಲವರು ಅನ್ಪೇರು ಪರಿಹಾರ ಅಲ್ಲಿ ಹೆಚ್ಚಿನ ಅಂದೆ ఒక ఎప్పుడు బతుకున్నాం చెయ్యాలి పడుతుందా మరోడు అన్నందా బయట అయితే లాభం నిరబత్తుండ ఒక అన్న లాభం ఇది గిల్లలు పడి ఇళ్ళ కొన్న పడితే కిరికిరి అనుకుంటా పిల్లలు పోయి కూడా అవు ఇచ్చి ఇంది ఇచ్చి మాట పనుకుంటారా మీరు కొన్న మంచి తక్కువ తెస్తుంది వాళ్ళకి ఈరు బాధ్యత ఉంటున్నారు కొనేది ఉంటారు ఈరి నుంచి వెళ్ళే పడ్డే బాధ్యత అవు లాభం ఇతన్ని మళ్ళా సభ ఉంది అనుక ಮುಂತರ ಜಾಗಿತಿ ಫಿರಾಡ್ ಹೋದ ಕಲ್ಲಾಡ್ಬೇಡ ಹೊರಬರಿ ಕುಂಜೆ ಮಾರಿ ಎಂಕಲೆ ತೂಪುನಿ ಬಾರಿ ಬಂಗಾಡು ಅವೇ ಪೋನ ಕುಂಜಿ ತಕ್ಕನ ಜೆತೊಂದು ಒಲೆ ಉಳ್ದಿತ್ತೆ ನಗಲು ಲಕ್ಕದು ಕೊಂಡು ಈವರ ಜೂರು ಫುಲ್ಲು ಗುಂಡಿ ಅವು ಮರ್ಯಾದಿನ್ ಇದ ಬಾಗಿದಾಗ ಮಾತೆಲ್ಲ ಉಂಚೆ ತುಚ್ಚಿದ ಸಾಯ್ಕಿದೆಯಲ್ಲ ಮರ್ಪಿನಾಗಲೇ ಉಂಚೆ ತುಚ್ಚುದ ಮರ್ಪಿನಾಗಲೇ ಉಂಚೆ ತುಚ್ಚುದಿ ಎಂಚ ಇದ ಬಾಗಿದಾಗಲೇ ಉಂಚೆ ತುಚ್ಚು ನೆಂಚ ಇಂಚೆ ಜಿಡಿ ತೆರೆದು ಇಂಚ ಕೊಡ ಪುಣ್ಣಂತ ಅಂಜನ ವರ್ಣಗ್ಲಗಳ ತುಚ್ಚಾರ ಇಂಚೆ ಜಿಡಿ ತೆರಪುಂಡು ನಾವು ಅಕ್ಕಲು ಉಂಚಿನ ಅವಳು ತುಚ್ಚಾರ ನಾವು ಕೊಡ ಪುಣ್ಯಲ್ಲ ಇಂಚು ಕೊಡಪುಣ್ಣ ಇಂಚು ಹೋದ ಬೇರೆ ಇಂಚು ಕೊಡಪುಣ್ಣ ಇಂಚು ಹೋದು ಇದು ಕೊಡದು ಮಂಡಕ್ಕೆ ಅದು ಪೀರ ತಿರುಗಿದ್ವು ಅಂಜನ ಹೆಚ್ಚ ಮಾತಾಡ ಪುರುಷೋತ್ತಲ ಇಜ್ಜಿ ಇನ್ನು ಬಿದಾಡ್ತೀನಿ ಅಂಚತ್ತಿ ಎರೆಗೆ ಕಲಿ ಬರ್ಪವನತ್ತಿ ಇನ್ನಿ ಒಂದಿದನಕ್ಕೆ ಬರ್ಪವನೇ ಒಂದು ಬಿದಾಡ್ದಿ ಕಾರಣದಾದ ನಿತ್ಯ ನಾವು ನೇಕ ರುಚಿ ತೂಕ ಪೋಪೆ ತೂಕ ನಾವು Oh,
ಸಮಯವಾಗುತ್ತಿರುವ ಕಾಲಕ್ಕೆ ನಿನ್ನನ್ನು ಕಂಡು ನಾವು ಪರಸ್ಪರ ಅನುರಕ್ತರಾಗಿ ಹಿರಿಯರ ಉಪಸ್ಥಿತಿಯಲ್ಲಿ ಸತಿಪತಿಯರಾದೆವು. ಜಗತ್ತಿನಲ್ಲಿ ಪ್ರಸಿದ್ಧವಾದ ಒಂದು ನಾಣ್ಣುಡಿಯೇ ಉಂಟು. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಪೂರ್ವಜನ್ಮ ಕರ್ಮಕ್ಕನುಸಾರವಾಗಿ ಗಂಡ ಹೆಂಡಿರಾಗುತ್ತಾರೆ, ಗಂಡ ಹೆಂಡಿನಿಗೆ ಮಕ್ಕಳು ಒದಗಿದ್ದಾರೆ. ಒಂದು ಗಂಡು ಒಂದು ಹೆಣ್ಣು ಹೇಗೋ ಏನೋ ಹೊಂದಿಕೊಂಡು ಜೀವನ ಮಾಡುತ್ತಾರೆಂದಾದರೆ ಪ್ರೇಮವೆನ್ನಲು ಹಾಸ್ಯವೇ? ಇದೊಂದು ಕವಿ ಸಮಯದ ಮಾತು. ನಮ್ಮ ಬದುಕಿನಲ್ಲಿ ಅದು ಯಥಾರ್ಥ ಅನ್ನುವ ಹಾಗೆ ಕಂಡು ಬಂದದ್ದು. ನಮ್ಮ ಬದುಕೆಂದೇನು? ಎಲ್ಲಿಯೋ ಹುಟ್ಟಿದವ ಒಬ್ಬಳು ಹೆಣ್ಣು, ಮತ್ತೆಲ್ಲಿಯೋ ಬದುಕಿ ಬಾಳಿದ ಗಂಡು ಪರಸ್ಪರರು ಒಂದಾಗಿ ಒಂದು ಸೂರಿನಡಿಯಲ್ಲಿ ಸುಖ ದುಃಖವನ್ನು ಹಂಚಿಕೊಳ್ಳುತ್ತಾ ಬದುಕನ್ನು ಸವೆಸುವುದಕ್ಕೆ ಸಂಸಾರ ಅನ್ನುವ ಹೆಸರು. ಎರಡು ವ್ಯಕ್ತಿತ್ವಗಳು, ಎರಡು ಮನಸ್ಸು, ಎರಡು ದೇಹ, ಅಭಿಪ್ರಾಯಗಳ ಭೇದ ಅಲ್ಲಿ ಇರುವುದು ಅತ್ಯಂತ ಸಹಜ. ಭಿನ್ನಾಭಿಪ್ರಾಯಗಳು ಬಂದಾಗ ನೀನು ನನಗಲ್ಲ, ನಾನು ನಿನಗಲ್ಲ, ಹೀಗೆ ಏಕಕಾಲಕ್ಕೆ ತಿರಸ್ಕಾರದಿಂದ ಪರಸ್ಪರರು ದೂರ ಹೋಗುವುದು ಬದುಕಿನ ರೀತಿಯೂ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡಂತಹ ಬದುಕಿನಲ್ಲಿ ಸಹಜವಾಗಿ ಒದಗಿ ಬರಬಹುದಾದ ಕಷ್ಟ ಸುಖ, ದುಃಖ ದುಮ್ಮಾನ, ನೋವು ನಲಿವು ಇದನ್ನು ಏಕರೂಪವಾಗಿ ಸ್ವೀಕರಿಸಿ ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಬದುಕನ್ನು ಮುಡಿಪಾಗಿರಿಸಿದ್ದೇವೆ. ಎಷ್ಟೋ ಸಲ ಸಂಸಾರ ಬೇಡ ಅಂತ ಕಂಡದ್ದುಂಟು, ಎಷ್ಟೋ ಸಲ ಇದನ್ನು ನಾನು ಹೊಂದಿಕೊಳ್ಳಬಾರದಾಗಿತ್ತು ಅನ್ನುವ ಹಾಗೆ ಕಂಡದ್ದುಂಟು. ಆದರೆ ಸಹನೆ ಸಾರ್ವತ್ರಿಕವಾಗಿ ಜೀವನವನ್ನು ಮುನ್ನಡೆಸಬಹುದಾದಂತಹ ಸಾಧನ. ಮತ್ತೊಂದು, ಬದುಕು ಜಡವಾದಾಗ, ಬದುಕು ಬೇಡವೆಂದೆನ್ನಿಸಿದಾಗ ಬದುಕಿನಲ್ಲಿ ಒಂದು ಹೊಸ ಉತ್ಸಾಹ, ಒಂದು ಹೊಸ ಪ್ರಫುಲ್ಲತೆ ಬರಬೇಕೆಂದಾದರೆ ನಾವು ಪ್ರಕೃತಿಯತ್ತ ನೋಡಬೇಕು. ವೈರುಧ್ಯಗಳ ಸರಮಾಲೆ, ವಿರೋಧಾಭಾಸಗಳ ಸರಮಾಲೆ, ತಾನೇ ತಾನಾಗಿ ವಿಜೃಂಭಿಸುತ್ತಿರುವಂತಹ ನಿಸರ್ಗದತ್ತ ನೋಡಿದರೆ ನಮ್ಮ ಬದುಕಿನಲ್ಲಿ ನಮಗೊಂದು ಹೊಸ ಉತ್ಸಾಹವನ್ನು ತಂದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇದು ನಮ್ಮ ಅನುಭವವೂ ಹೌದು. ಆದ್ದರಿಂದ ಸೌದಾಮಿನಿ, ನಿನ್ನೊಂದಿಗಾಗಿ ನಾನು ಈ ವನ ಪ್ರದೇಶವನ್ನು ಸೇರಿದ್ದೇನೆ. ಕಾಡು ಮೇಡುಗಳಲ್ಲಿ ಸಂಚರಿಸುವಾಗ, ಗಗನಾಂಗಣದತ್ತ ತಲೆ ಎತ್ತಿ ನಿಂತಿರುವ ಮಾಮರವನ್ನು ವೀಕ್ಷಿಸುವಾಗ, ಅದನ್ನು ತಪ್ಪಿ ಹಬ್ಬಿ ಬೆಳೆದಿರುವ ಮಲ್ಲಿಕಾ ಲತೆಯನ್ನು ಕಣ್ತುಂಬಿಕೊಳ್ಳುವಾಗ ನಮ್ಮ ಮನಸ್ಸಿಗೆ ನಮಗೆ ಅರಿಯದೇ ಇರುವಂತಹ ಒಂದು ಆನಂದ, ಅನಿರ್ವಚನೀಯವಾದ ಅನುಭೂತಿ ಒದಗಿ ಬರುತ್ತದೆ. ಯಾಕೆ? ನಾವು ಈ ನಿಸರ್ಗದ ಶಿಶುಗಳೇ ಹೌದು. ನಾವೀಗ ಅರಸೊತ್ತಿಗೆಯನ್ನು ಕಟ್ಟಿಕೊಂಡಿದ್ದೇವೆ, ನೆತ್ತಿಯಲ್ಲಿ ಸ್ವರ್ಣ ಮುಡಿಯನ್ನು ಇರಿಸಿಕೊಂಡಿದ್ದೇವೆ. ಒಬ್ಬಳು ಹೆಣ್ಣನ್ನು ಹೆಂಡತಿಯನ್ನು ಹಿಡಿದು ಎದೆಯುಬ್ಬಿಸಿ 10 ಜನರ ಮುಂದೆ ನಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಆದರೆ ಇವೆಲ್ಲ ಸಂಸ್ಕಾರಗಳು ನಮಗೆ ಮೃಣಮಯವಾಗಿ ಒದಗಿ ಬಂದವು, ಆರಣ್ಯಕವಾಗಿ ಸಿದ್ಧವಾದವು. ಆದ್ದರಿಂದಲೇ ನಾವು ನಿಸರ್ಗದ ಶಿಶುಗಳು ಅನ್ನುವುದನ್ನು ನೆನಪಿನಲ್ಲಿರಿಸಿಕೊಂಡು ಈ ನಿಸರ್ಗದಲ್ಲಿ ಸುತ್ತಾಡುತ್ತಾ ಪ್ರಕೃತಿಯ ಮನೋಹರವಾದಂತಹ ದೃಶ್ಯವನ್ನು ಸವಿಯುತ್ತಾ ಮುಂದೆ ಸಾಗಿದಾಗ ಆನಂದ ಆಗುವುದಿಲ್ಲವೇ? ಅಷ್ಟಿಷ್ಟೇ ಆಡುವುದಕ್ಕೆ ಸಾಧ್ಯತೆ ಉಂಟೆ. ಪ್ರಕೃತಿಯಲ್ಲಿ ರಮ್ಯ ಮನೋಹರವಾಗಿ ಕಾಣುವುದಕ್ಕೆ ಅದು ನಾವೇ ನೆಟ್ಟು ಬೆಳೆಸಿದ್ದಲ್ಲ, ಅದೇ ಸ್ವಯಂ ಬೆಳೆಯುವುದಕ್ಕೆ ಮುಂದಾಗುತ್ತದೆ ಅಂತ ಆದ್ರೆ ಇದರ ಹಿಂದೆ ದೈವ ಸಂಕಲ್ಪವು ಉಂಟು ಎನ್ನುವುದು ಸ್ಪಷ್ಟ ಅಲ್ಲ, ನಿಸ್ಸಂಶಯ. ಇದರಿಂದ ಕಲಿಯಬೇಕಾದದ್ದುಂಟು ಎನ್ನುವುದು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗಾಗಿ ಸಿಗುವುದಿದ್ರು ನಮಗೆ ಪ್ರಕೃತಿಯೇ ಸಿಗುವುದು. ಇಂಥದ್ದರ ಹಾಗೆ ನೀನಾಗಬೇಕು, ಇಂಥದ್ದರಂತೆ ನೀನು, ಹೀಗೆಲ್ಲ ಇರುವಾಗ ಇನ್ನಷ್ಟು ಕಾಣೋಣ ಎಂಬ ಹಾಗೆ ಹೋಗುವ. ಕೈ ಮುಗಿತೊಂಡೆ ದೊಡ್ಡ ಮುಗಿಯಿತ ತೊಂಡತ್ತು ಕೈ ಮುಗಿಯೊಂಡೆ ಕೈ ಮುಗಿದೆ. ನೀನು ಸುಳುವ 10 ಬರಿಕೆ ಇದನ್ನ ಬೆಲ್ಲಕಾಯಿ ತುಳು ಬೆಲ್ಲಕಾಯಿ ನಟ್ಟು ನಮ್ಗೆ ಒಂಜಿ ತುಳು ಬೆಲಕಾಯಿ ಅಂದರೆ ಎಂತ?
ಅದು ಮೊದಲು ಹೇಳು. ಇದು ಬಾರಿ ಕಷ್ಟ ಅಣ್ಣ ನನ್ನದದ್ದು ಅಂತ ಸ್ಪಷ್ಟ. ಆಯ್ತು. ಹಾಗೆ. ಒಂದು ಬೆಳಕಾಯಿ ಒಂದು ಗೊತ್ತಿತ್ತು ಅಲ್ಲ, ಒಂದು ಗೊತ್ತಿರುವುದಕ್ಕ ಹೆಸರಿನ ಅರ್ಥವೇ ಗೊತ್ತಿಲ್ಲ, ಮತ್ತಲ್ಲ ಒಂದೋ ಎರಡೋ ಇರುವುದು. ಬೆಳಕಾಯಿ ಯಾವುದೋ ಒಂದು ಕಾಯಿ ಅಂತ ನನ್ನ ಅವಳು ಹೇಳಿದ್ದು. ಹೌದು. ಬೆಳಕಾಯಿ ಬಣ್ಣ ತಂದಿದ್ದಲ್ಲ ಅವ್ಳ ಜೊತೆ, ಇದು ಹೌದು. ಬೆಳಕಾಯಿ ಬಣ್ಣ ಹಾ, ಉಲಾಯಿ ಮಂಜೋಳು ಹಾ. ಬಿದಾಯಿ ಪಚ್ಚೆ ಬೇಲ್ದು ಮುಳ್ಳು 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 ಇಷ್ಟೇ ಸಣ್ಣದ. ಅಯ್ಯೋ ಎಲ್ಲಿ ಎತ್ತಿ ಒಳಗೆ ಹಳದಿಯ ಉಲಾಯಿ ಹಳದಿ ಎತ್ತಿ ಮಂಜೋಳು ಅಲ್ಲ ಹೊರಗೆ ಮುಳ್ಳಿಡುವುದಲ್ಲೂ ಹೌದು, ಒಳಗೆ ಕದಂಬ ಅಂತ ಒಂದು ಬರ್ತದೆ ಅದು ಅಂತ. ಮನಸ ಹೇಳುವುದಲ್ಲ, ಒಣಸದ್ದು ಒಣಸಲ್ಲ, ಒಣಸದ್ದು. ಒಣಸಲ್ಲ, ಮನಸ. ಬೆಳಕಾಯಿ ನಿನ್ನ ಭಾಷೆಯಲ್ಲಿ, ಬೆಳಕಾಯಿ ನನ್ನ ಭಾಷೆಯಲ್ಲಿ. ಒಣಸ ಸರಿ ಬಾ ಇನ್ನು ಅದರ ವಿಷಯದಲ್ಲಿ ತರ್ಕ ಬೇಡ. ಅದರೊಳಗೆ ತುಂಬಾ ಬೀಜ ಇರ್ತದಲ್ಲ, ನಾನು ಬೀಜಪುರ ಅದರ ತೊಳೆಗಳು ಸಿಹಿಯಾಗಿರ್ತಾವಲ್ಲ ಹಣ್ಣಾದ ಮೇಲೆ, ಅದರ ಒಳಗೆ ಎಸಳೆಸಳಾಗಿ. ಹಾ ಬೆಳಕಾಯಿದ ಪಚ್ಚಿರಿ ಆ, ಪಚ್ಚಿರು ಒಂದಾಗಿದೆ ಹೆಂಗ್ ಗೊತ್ತಾಗ್ತದೆ ಹೇಳಿದ್ರೆ ಆಗ್ತದೆ, ನನಗೆ ಕಷ್ಟ ಆಗುವುದು ಎಂತದ್ದು ಗೊತ್ತುಂಟ. ಈಗ ನೀನು ಹೇಳಿದ್ದು ನನಗೆ ಅರ್ಥ ಆಗದೇ ಇಲ್ಲ. ನೀನು ಹೇಳಿದ ಮಾತನ್ನು ನಾನಿಲ್ಲಿ ಪುನರ್ ಉಚ್ಚರಿಸುವುದಕ್ಕೆ ನಮ್ಮ ಒಂದು ಪರಿಧಿ, ನಮ್ಮ ಒಂದು ಸಂಸ್ಕಾರ ತೊಡಕಾಗುತ್ತದೆ. ಅನ್ನ ನೀರಿಗೆ ತಿರ್ಚಾಕ್ತಾರೆ ಹೌದು. ಅಲ್ಲ, ಕೆಳಗಿಳಿಯುವುದು ಅಂತಲ್ಲ. ಈಗ ನಿನ್ನದ್ದು ನಿನಗೆ ಶ್ರೇಷ್ಠವೇ, ನಿನ್ನದ್ದು ಕೀಳು ಅನ್ನುವಾಗ ಹೇಳಿದ್ದಲ್ಲ. ಎಲ್ಲ ಮಣ್ಣು ಈಗ ನೀನು ಹೇಳ್ತಿ ಪನಸವನ್ನು ನಾನು ಬೆಳಕಾಯಿ ಅಂತ ಹೇಳಬಹುದು. ನೀರು ಬಣ್ಣ ಸರಿಯಾಗ ಹೇಗೆ? ನೀರು ಬೆಳಕಾಯ್ದು ಬಂದ್ರೆ ಆಗುತ್ತೆ. ನಾನು ಬೆಳಕಾಯಿ ಅಂತ ಹೇಳಬಹುದು. ಎಂಚ ಎಂಚ ಹೇಳಿ ಆಯ್ತಲ್ವಾ? ರಡ್ಡು ಸರಿ ಬಂಡ ಹೇಳಿ ಆಯ್ತಾ ಈಗ? ರಡ್ಡು ಸರಿ ಬಂಡ ನೀವು ಹೇಳಬಹುದಾ ಅಂತ ಹೇಳಿದ್ರು. ಅವ ಉತ್ತರದ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕಾಯ್ಬೇಕು. ಯಾಕಂದ್ರೆ ಎಷ್ಟು ಸರ್ತಿ ಹೇಳ್ತಾರೆ ಅಂತ ಅವ ಲೆಕ್ಕ ಮಾಡಿ ಅವಲಂಬನೆ ಮಾಡಿ ಅವನು. ಅವ ಬುದ್ಧಿವಂತ. ಹೋಗಲಿ, ಅದರ ವಿಷಯ ಬಿಡುವ. ನೀನು ಎಲ್ಲಿಂದ ಹೊರಟದ್ದು, ಎಲ್ಲಿಗೆ ಹೊರಟದ್ದು, ಏನು ಕೆಲಸ, ಯಾರು ನೀನು? ಈ ಕಾಡಿನಲ್ಲಿ ನಾವು ಏಕಾಂತದಲ್ಲಿ ತಿರುಗಾಡುವಾಗ ಬಂದದ್ದೆಂತದಕ್ಕೆ? ಈ ಕೈಯಲ್ಲಿ ಈ ಬಾಗಿದ ಕತ್ತಿ ಯಾಕೆ? ಯಾನು ಮಾರಪ್ಪೆ ಯಾವುದನ್ನು ಮಾರಿ ಬಂದಿ? ಅಪ್ಪ ಮಾಡಿಟ್ಟದನ್ನೆಲ್ಲ ಮಾರಿ ಆಯ್ತಾ? ಮಾರಪ್ಪೆ ಕಲಿಮಾರುನ ಮಾರ ನೀನು ಸುಳ್ಳು ಹೇಳಬೇಡ. ನಮ್ಮ ಭಾಷೆಯಲ್ಲಿ ಮಾರಪ್ಪ ಅಂದ್ರೆ ಅರ್ಥವೇ ಬೇರೆ. ಮದನ, ಮನುಮತ. ಅವ ಚಂದ. ನಿನ್ನನ್ನು ಕುರುಡ ಅಂತ ಹೇಳಿದಾರ ಮನುಮತ ಅಂತ. ಹನುಮಂತ ಅಲ್ಲ, ಮನುಮತ. ಮಾರಪ್ಪ ನಿಖಿಲಟ್ ಅಂಚ ನಿನ್ನ ಹೆಸರೇ ಮಾರಪ್ಪ. ನಾನು ಹುಟ್ಟಿನಾಗ ಬರಲಿದ್ದೇನೆ. ಭಗವಂತಿಯರು ತಾರಿಗೆ ಹೋದವರು ಅಂತ ಸಪ್ರಭು. ಎಲ್ಲಿಗೆ ಹೋಗಿ? ತಾರಿಗೆ ಅದೇ ಯಾಕೆ ಹೋಗ್ತೀನಿ ಅಲ್ಲಿ? ತಾರಿ ಮಿತ್ತು ಮೇಲೆ ಆಕಾಶ. ಅಯ್ಯೋ ದೇವರನ ತಾರಿ ಬಣ್ಣ ನಕ್ಷತ್ರ ನಕ್ಷತ್ರ ಆ ಮೇಲೆ ನನಗೆ ಪಕ್ಕ ಅದು ತಲೆಗೆ ಹೋಗಲಿಲ್ಲ. ಮೇಲೆ ಇರುವುದು ತಾರೆ, ನಕ್ಷತ್ರ. ತಾರಿ ಬೇಕು ತಾರಿ ಒಂದೇ ಅವೆ. ರಾತ್ರಿ ಹೊತ್ತು ಫಳ ಫಳ ಬೀದಕತ್ತದೆ ನೋಡು ತಾರ, ಅದನ್ನು ನಾವು ತಾರೆ ಅನ್ನುವುದು. ಅವು ಮಿಚ್ಚಟಿಯ ಒಲ್ಲಿ ಬೆಳಗಿನ ಜಾವ ನೋಡು. ಅವು ಬೇತೆ ಅವು ಎಚ್ಚ ಮಿತ್ತು ಆತು ಮಿತ್ತು ಹೋಗಿ ಒಂದು ತಿರ್ಗಾಬ್ಲಿ ಕೆಳಗೆ ಆತು ಮಿತ್ತು ಬಂದ ಕರೆಸ. ತಾರಿ ಇಂಚ ಇಂಚ ಮಿತ್ತಡಿ ಇಂಚ 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 ಹೇಗಾಯ್ತು ಪರಿಸ್ಥಿತಿ? ಏನೋ ಒಂದು ಆಟ ಉಂಟು, ಅದರಲ್ಲಿ ಇಲ್ಲಿ ಒಬ್ಬರನ್ನು ನಿಲ್ಲಿಸ್ತಾರೆ, ಇಲ್ಲಿ ಮತ್ತೊಬ್ಬರನ್ನು ನಿಲ್ಲಿಸ್ತಾರೆ, ಹೀಗೆ ಬಿಡ್ತಾರೆ ಅಂತ ಆಡಿದಾಗ ಆಯ್ತು. ಅವತ್ತು ಇಂಚ ಹೆಚ್ಚಿನ ಬಂದ್ಬಿಡಿ ನಾವು ಕುರುಡರಲ್ಲ. ಕುರುಡನಿಗೆ ಕೊಕ್ಕರೆ ಹೀಗುಂಟು ಅಂತ ಬಂದು ತೋರಿಸಿದ್ರೆ ಆಗ್ತದ? ಇದು ಮಿತ್ತಬಹುದು. ಮರ 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 ಗೊತ್ತುಂಡ? ಮೇಲೆ ಹೋಗಿ ಮರ 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 ಗೊತ್ತುಂಡ? ಮರ ಗೊತ್ತಿದೆ. ತೋರದ ಮರದ ಸಪುರದ ಅಲ್ಲ, ತೋರದ ಮರವೂ ಗೊತ್ತಿದೆ ನಮಗೆ, ಸಪುರದ ಮರವೂ ಗೊತ್ತಿದೆ, ಎತ್ತರದ ಮರವೂ ಗೊತ್ತಿದೆ. ಮರ ಕೊಟ್ಟು ಮರ ಮರ ಮೂರು ನತ್ತು ಮರದ ಮಿತ್ತವಾದ ಮೂರು. ಈಗ ಅರ್ಥ ಆಯ್ತು. ತಾಳೆ ದಾರಿ ತಾಳೆ ಮರ. ಅದು ಉಪಡಿಸಿ ಈ
ಈಗ ನೀನು ಹೇಳಿದ್ದಕ್ಕೂ ನಾನು ಹೇಳಿದ್ದಕ್ಕೂ ತಾಳೆ ಬಂತು. ಅಲ್ಲಿ ಹೋಗಿ ನೀನು ಮಿತ್ತು ಬೋದು ಕೊಯ್ಯುವುದು. ಈ ಕುಜಿಲಿ ಒಂದೊಂದು ಮಿತ್ತು ಹೋಗು ಇದನ್ನೇ ತೆಗೆದುಕೊಂಡು ಹೋಗುದು ಅಲ್ಲಿಗೆ. ಎಂದು ಬೇಲೆ ಕೈಕೊಂಡು ಅವು ಬೋಡಿಯೇ ಮಿತ್ತು ಬೋದು ಅವನು ಇಂಚ ಬಾಯ್ಡ್ ಮಾತಾಡ್ಬಿನ ಕಲಿ ಅಲ್ಲಿ ಎಂತದ್ದು ತರಲಿಕ್ಕೆ ಸಿಗ್ತದೆ ನಿನಗೆ? ಮಿತ್ತರ್ದ ಕಲಿ ಮೂರ್ಯಾರ ಮೇಲೆ ಹೋಗಿ ಆ, ಕಲಿಯನ್ನು ಹೀಗೆ ಅದೇ ನನಗೆ ಭಾಷೆ ಉಂಟು. ನಮ್ಮಲ್ಲಿ ಇಲ್ಲದವನ ನನಗೆ ಒಂದಂತ ಉಂಡು ಅದೇ ನನಗೆ ನೀನು ಭಾಷೆ ಏನು ಇಲ್ಲದವನ ಅಂತ ಆಗಿತ್ತು. ಒಂದಂತ ಉಂಡು ಎಂಚ ಒಂದಂತ ಅಂದರೆ? ಎಂಚ ಪಂಪು ನಿಂತ ಗೊತ್ತಾಗುದಿಲ್ಲ ಈಗ ಹೇಳಿದ್ರೆ ಸಾಕು ಗೊತ್ತಾಗ್ತದೆ. ಮೇಲೆ ತಾಳೆ ಮರ ಕುಜಿಲಿ ಇಂಚ ಪತ್ತೊಂದು ಈ ಮಣ್ಣಿನ ಪಾತ್ರೆಯನ್ನು ಕೊಂಡು ಹೋಗಿ ಮಿತ್ತು ಬೋದು ಅವಳು ಕಟ್ಟಿ ಅದರ ಹೂಕೊನೆಯನ್ನು ಕೊಯ್ದು ಐದು ಮೂರು ಅದಕ್ಕೆ ಇದನ್ನು ಕಟ್ಟಿ ಕಟ್ಟದು ಸಾಯಂಕಾಲ ಇಳಿದು ಬರ್ತೀನಿ. ಸರಿ ಇತ್ತ ಸರಿ ನಾನೇನು ಲೋಕ ಕಾಣದವ, ಇರೇ ಗೊತ್ತಿತ್ತಂದ್ರೆ ಯಾರು ಗೊತ್ತಿಲ್ಲದೆ ಎಂದು ಮಾತಾಡ್ಕೊಂಡು ಹೆಚ್ಚು ಹಾ. ಅದನ್ನು ನೀನು ಹುಳಿ ಬಡಿಸಿ ಪುಲಿ ಬರ್ಬಾರ್ದು ನೀನು ಕುಡಿಯದೆ ನಾನು ಬರಲ್ಲ ಬಾಕಿದವರಿಗೆ ಕುಡಿಸುತ್ತಿ. ಕೇವಲ ತಾಳೆ ಮರ ಮಾತ್ರ ಅಲ್ಲ, ಮತ್ತತ್ತ ಬಗಿನೆ ಮರ, ತೆಂಗಿನ ಮರ, ತಾರದ ಮರ ಪನೆ ಮರ, ಕೊನೆ ಅಲ್ಲ ಹ? ಇದು ಮನೆ ಮಾತ್ರ ಆಲದ ಪನೆ ಬೇರೆ ಆಲ ಬೇರೆ. ಆಲದ ಮರದ ಬರಲು ಸೇರ್ಕೊಂಡು ಹೌದು. ಆಲದ ಇಂತಹದ್ದರಿಂದ ಕೊಯ್ದು ಕಳ್ಳು ಮಾಡುವುದಕ್ಕೆ ಕಣ್ಣು ನತ್ತು ಕಳ್ಳುದಲ್ಲ ಕಳ್ಳು ಕಲಿ ಆ, ಮತ್ತೆ ಕೂಡಿಸುದು ಯಾವಾಗ? ನಿಮ್ಮ ಹತ್ರ ಒಂದು ನೋಡಿ ಕಲಿಯುತ್ತೇನೆ. ಇದನ್ನು ನೋಡಿ ನಾನು ಕಲಿಬೇಕು. ಕಲಿ ಅದೇ ಕಳ್ಳು ನಿನ್ನ ಭಾಷೆಯಲ್ಲಿ ಕಳಿ, ಕಳಿ. ನನ್ನ ಭಾಷೆಯಲ್ಲಿ ಕಳ್ಳು. ಕಳಿ ಮಾರಿಯೇ ನೀನು ಕೂಡಿಸುವ ಒಂದಕ್ಕೊಂದು. ಎಂತ ಕಳಿ ಮಾರಿ ಇನ್ನೊಬ್ಬರಿಗೆ ಕುಡಿಸಿ ಬರ್ಬಾದು ಹತ್ತಕ್ಕತ್ತು ಕೂಡಿಸಿ ಮನೆ ಕಟ್ಟುವ ಬೇಸರ ಇಲ್ಲ. ಎಲ್ಲೂ ಪುಣ್ಯ ಆಕ್ಷೇಪ ಹೇಳಿದ್ದಲ್ಲ, ಯಾಕಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಸುಬು ಒಂದೊಂದು ವೃತ್ತಿ, ಕುಲ ಕಸುಬು. ಯಾವುದು ನಿಂದ್ಯವಲ್ಲ, ಯಾವುದು ದೋಷವಲ್ಲ. ಕುಲಕ್ಕೆ ಮಾತ್ರ ಸಮಾಧಾನಕ್ಕೆ ಮಲ್ತದೆ ಕುಲತ್ತ ತೊಂದರೆ ಇಚ್ಚಿ ಅದೇ ನಿನ್ನ ಕುಟುಂಬದ ಇದು ಕುಲ ಕಜಿಪುವರು ಕುಲ ಕಸು, ಕುಲ ವೃತ್ತಿ. ಅಂಚ ಇಲ್ಲಿ ಮಾರೊಂದು ಬಿದಾಡ್ನಿ ತನ್ಲಿಗೆ ಇಲ್ಲಯ್ಯ ಬರ್ತದೆ. ಅದಕ್ಕೆ ನಾನು ಇರು ಎಟನ್ನು ನಾನು ಅದೆಲ್ಲ ಯಾವಾಗಲೂ ಕುಡಿಯುವವಲ್ಲ. ಇವತ್ತು ನನಗೆ ಕಾಡಿನಲ್ಲಿ ತಿರುಗಾಡಿ ಸ್ವಲ್ಪ ಬಾಯಾರಿಕೆ ಆಗಿದೆ. ನಾನು ಆಗಿನಿಂದ ಹುಡುಕುದು ತಂದ ನೀರು ಮುಗಿದಿದೆ ಅಂತ ಹೇಳಿದ್ರು ಚಾರಕ. ಇರು ಬಾಯಾರಿಗೆ ಬಿದಾಡ್ನ ನೀರಡಿಕೆ ನೀಡು ಬಣ್ಣ ಮಜ್ಜೆ ಬೋಡ ದೃಶ್ಯ ದೃಶ್ಯ ಅವಿಂಜಿನ ಛೆ. ಕೊಂಡ ಬಾಯಾರಿಕೆ ಬಾಜಲ್ 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 ಅದೇ ಅದೇ ಅದೇ. ಒಂದು ಸ್ವಲ್ಪ ಏನಾದರೂ ಕುಡಿದ್ರೆ ಆದೀತು ಅನ್ನುವಾಗ ಕಾಣ್ತದೆ. ಬರಲಿ ಬರಲಿ ನಿಕ್ಲೇನು ಬರಲಿ ಮಕ್ಕಳು ಬರೆಯಲ್ಲ ಯಾರು? ಅದೇ ಕುಡಿಯುವುದು ಕುಡಿಯಬಹುದು. ಅವರಂದ್ರೆ ನೀನು ಯಾರನ್ನು ಸೂಚಿಸಿದ್ದು ಮೇಲ್ಜಾತಿಯವರು ಅಲ್ವಾ? ಅವರು ಕುಡಿಯಬಹುದು, ಕುಡಿಯುವವರಿದ್ದಾರೆ, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಅವು ಹೆಂಗ್ ಗೊತ್ತಿಜ್ಜಿ ಬರುದಿಲ್ಲ ನಿನ್ನಲ್ಲಿಗೆ. ಅವೋ ಪಕ್ಕಡದ ಆಯ್ಕೆ ಮಾಡಿದ್ದು ಸ್ವಾಮಿನಿ ನಾನು ಕುಡಿಯಬಹುದಾ? ಈರು ನಿಖಲ್ ಬರಲಿ ನಿಖಲ್ ಜಾತಿಯ ವಿಷಯ ಬಿಟ್ಟು ಅದು ಬೇಡ ನಮಗೆ. ಅವರ್ತಿ ನಾನು ಕುಡಿಯಬಹುದಾ? ಬರಲಿ ಇದಾನೆ ಬರಲಿ ಅದೇನಷ್ಟು ಬರಲಿ ಇದಾನೆ ತಿಂಚಿನ ನಾನು ಇಡೀ ಊರನ್ನು ಆಳುವ ಅರಸ, ನಾನು ಕುಡಿಯಬಹುದಾ? ದಾನೆ ಬರಲಿ ಬರಲಿ ಕುಡಿಯುತ್ತೇನೆ. ನಿನ್ನ ಹತ್ರ ಅನುಮತಿ ಕೇಳಿದ್ದಲ್ಲ. ದೇವತೆಗಳೇ ಕುಡಿಯುತ್ತಾರೆ. ಇವಾಗ ಎಂಟೆಂಟು ನಗಲು ಬರ್ತೇನೆ ಇದಕ್ಕೆ ಹೆಸರಿಂದ ಕಲಿ ನನಗೆ ಸ್ವಲ್ಪ ಕೊಡ್ತೀಯ? ಇವಾಗ ಹಿರೇಗ ಒಕೆ ಹಿರೇಗ ಅದೇ ನನಗೆ ಕೊಡುವುದಕ್ಕೆ ಬಂದದ್ದು ನೀವು. ಹಿರೇ ಕೊರಿಯರ್ ಹತ್ತಿರ ಪ್ರತಿಯೊಂದು ಬರಂದವನು ಈರೊಂಜಿ ಹಾಗೆ ಎಂಟೆಂಟಿನಾಗ್ಲೇ ಬರ್ಬೋದು ಹಿರೇಗೊಂಜಿ ಬರ್ಬೇಕು ಕೊಡ್ತೇನೆ ಕೊಡ್ತೇನೆ ಅಲ್ಲಿ ಹೋಗುದಂತೆ. ಬರ್ಬೇಕು ಅದು ಬರ್ತೀವಿ ವ್ಯವಸ್ಥೆ ಒಂಜಿ ಅಂಚ ಕೊರಿಯರ ಬಾಕಿದಾಗಲೇ ಕೊಡ್ಲಾಗ ಹಿರೇ ಕೊರಿಯರ ಇಲ್ಲೇ ಎನ್ನ ಕಲ್ಲಿ ಒಂದು ಅಂಚ ಬಾಕಿದಾಗಲ್ಲ ಕಾಸಿ ಕೆಲವರು ಮಾತು ಒಳ್ಳೆ ಕಲ್ಲಿಕ್ಕೆ ನೀರು ಕೊಟ್ಟು ನಾಗಲು ಯಾನ್ ಅಂಚೆಜ್ಜಿ ಯಾನ್ ಕಲ್ಲಿಕ್ಕೆ ನೀರು ಕೊಟ್ಟುಜಿ
ನೀನು ಹಾಗಾದ್ರೆ ಬಹಳ ಪ್ರಾಮಾಣಿಕ ಅಂತ ಆಯ್ತು. ಬೊಕ್ಕ ಏರಾಗಲ್ಲ ಒಂಜಿ ಕರ ಸರಿ ಇತ್ತಿನಾಗಲು ಕಲ್ಲಿಗೆ ನೀರು ಕೊಟ್ಟು ಸೇರಿಸಬಾರದು ಅನ್ನೋ ಧರ್ಮ. ಕಲ್ಲಿಗೆ ನೀರು ಕೊಟ್ಟರೆ ಅಲ್ಲಿ ಕೆಲವರು ಇದ್ದಾರೆ ಗೌಳಿಗರು, ಬೊಕ್ಕ ಹಾಲಿಗೆ ನೀರು ಸೇರಿಸಿ ಮಾರುವ. ಒಂದೊಂದು ಕಲ್ಲಿಗೆ ಯಾಪಲ ನೀರು ಕೊಟ್ಟಾರೆ ಅಲ್ಲಿ ಐದು ಕಲ್ಲಿಗೆ ನೀರು ಕೊಟ್ಟು ಐತಿ ನೀರಿಗೆ ಕಲ್ಲಿ ಕೊಟ್ಟು ನಿಂತಿನ ನೋಡು ನಿಂತೀನಿ ವೃತ್ತಿ ರಹಸ್ಯವನ್ನು ನನ್ನಲ್ಲಿ ಹೇಳುವುದು ಬೇಡ. ಬಂಡ ಬೇರು ಕಾವಾಡು ಕಲ್ಲಿ ಕಾವಾಡು ಒಂತಂಡಲ ನೀರು ಕೂಟಿಗೆ ನಾವು ವಿಷ ಆಗಿ ಹೌದು. ಮತ್ತೆ ಅದಷ್ಟು ಮಂದವಾದದ್ದನ್ನು ಕುಡಿದ್ರೆ ಹೊಟ್ಟೆಗೂ ಒಕ್ಕ ಕೂಟುನಾಗ ಏರ್ಲ ತುಯ್ಯಾರವಲ್ಲಿ ಅದೇ ತುಯ್ಯಾರ ತೂಣ ಗೊತ್ತಾಗ್ತದೆ ನೀರು ಕುಟ್ಟಿಯನ್ನು ಐಕೆ ಮಂಡ ಆಡ್ಕಾಲ್ಬು ಓನಕ ಕುಜಿಲಿಟ್ಟೆ ನೀರು ಹೊತ್ತ ಹೋಗು ಮೇಲೆ ಎತ್ತಿತ್ತು ನಾವು ಕುಜಿಲಿಗೆ ಸುರಿಗೆ ಮೈತೆ ದೀಪು ನೀನು ಇದ ನಮ್ಮ ನೀರಿದ್ದ ಮೈಪನಾಗ ನೀರು ಕುಟ್ಟಿನ ಮೇಲೆ ಏರಿದ ಮೇಲೆ ಏನು ಮಾಡಿದ್ದಿದ್ದೆ ಯಾರಿಗೆ ಗೊತ್ತಾಗ. ಇದ ತಿರ್ತಿದ್ದೀನಲ್ಲ ಇತ್ತ ನೀರು ಮೈಪನಾಗ ನೀರು ತೋಚ ನೀರು ಕುಟ್ಟಿಯ ಬಂದ್ಬುಜೆ ಅಲ್ಲ ಈಗ ಕುಜಿಲಿಟ್ರೆ ನೀರು ತುಂಬಾ ದೀಪು ನೀ ಪಕ್ಕ ಮೈಪನಾಗ ಕಲ್ಲಿಯ ಮೈತಿ ನೋಡಿ ನಿನ್ನ ಬುದ್ಧಿವಂತಿಕೆ ಪ್ರದರ್ಶನ ಮಾಡುವುದು ಮಾತ್ರವ ಅಲ್ಲ, ನನಗೆ ಒಂದು ಮುದುಕು ಕೊಡ್ತೀಯ. ಇನ್ನು ಎಂಕ್ಲನಂತ ಕ್ರಮ ಉಂಟು ಅವು ಅವು ಎನ್ನ ಬುಡಾಕಿಯ ನನ್ನ ಮಗಳಾಗಿ ಕಾಣ್ತಾನೆ ಅಲ್ಲ, ನನ್ನ ಅಜ್ಜಾಗ ಕೇಂಡಿನಿ ಅನ್ನ ಬುಡೇತಿ ನಿಖಲ್ ಬುಡೇತಿ ಅನ್ಕೋ ಅಲ್ಲ ಹೆಂಡತಿ ಸಣ್ಣ ಬುಡೇತಿಯ ಮತ್ತೆ ಎನ್ನ ಬುಡೇತಿ ಬೇಟಗಳ ಬತ್ತೀನಿ ಪತ್ನಿ ಬತ್ತೀನಿ ಅದು ದೂರ ದೂರ ಮಾಡಬೇಡ ಶಬ್ದಗಳಲ್ಲಿ. ಪತ್ನಿ ಬಂಡ ಇಳೆಗೊಂದಿದ್ದು ನಾಗೊಂದು ನಾಮುನೆ ಹಾಕು ಇಂದು ತಿಪ್ಪಿ ಕಲ್ಲಿನ ಅಪ್ಪಲ್ಲ ತಿಪ್ಪಿಡೆ ಬರೋದು ನಾವು ಅಂಥದ್ದನ್ನು ಕುಡಿತೇವೆ. ಕಲ್ಲಿನ ತಿಪ್ಪಿ ನಾವು ಬೆಳ್ಳಿಯ ಗಿಂಡಿಯಲ್ಲಿ ಬೇರೆ ಬಂಗಾರದ ಕಲಶದಲ್ಲಿ ಕುಡಿತೇವೆ. ಕಲ್ಲಿನ ತಿಪ್ಪಿಡೆ ಬರೋದು ಅದು ಯಾಕೆ? ಗಂಗಾ ಸರ ಕುಪ್ಪಿಡೆ ಬರೋದು ಅಣ್ಣ ಇರಗು ಅಂಚ ಕೊರಿಯದು ಸರಿಯಾ ಇರಗೆ ಅನ್ನೊಂದು ಬೇತೇನೆ ಕಣ್ಣ ಮನೋಲಜಿ ಕುಜಿರು ಬಂಗಾರದ ನೆಣ್ಣೆಚ್ಚಿ ಇದು ಬೆಳ್ಳಿಯಲ್ಲಿ ಕೂಳಿ ಬಂದು ಒಗಚುವುದಕ್ಕಾಗಿದೆ. ಹೆಚ್ಚಿನ ಯಾವಾಗಲೂ ಹೆಚ್ಚಿನ ಒಂದೇ ಅವು ಕಲ್ಲಿ ಅಂಚನೆ ಹೆಂಗಿನ ವಾಸನ ಆಗ್ಬೋದು ಚುರುಚುರುಕು ವಾಸನೆ ಕಮ್ಮಿನೆ ಕಮ್ಮಿನ ಇದರ ಪರಿಮಳದ ವಾಸನೆಯನ್ನು ಆಸ್ವಾದಿಸುವಷ್ಟು ಗೊತ್ತಿಲ್ಲ ನನಗೆ. ಯಾಕೆ ನಾನು ಬಾಯಾರಿಕೆ ಇಟ್ಟು ಬಳಲಿದ್ದೆ. ಒಂದು ಕುಟುಂಬ ಕುಡಿದೇ ಬಿಡೋದ, ಇದನ್ನು ಕುಡಿಯೋದಕ್ಕೆ ಏನಾದರೂ ಕ್ರಮ ಉಂಟು? ಬರಲಿ ನಾನು ಇಡೀ ರೆಡ್ಡದಲ್ಲ ಇನ್ನೂ ತೊಂದೆ ಹೊತ್ತು ಪ್ರಾಣಿ ಹೇಗೆ ನಾನು ಕಸ ತೇಲಾಡ್ತದೆ. ಇದನ್ನೆಲ್ಲ ಕುಡಿದ್ರೆ ಹೊಟ್ಟೆ ಹಾಳಾಗ್ಲಿಕ್ಕೆ. ಬೆಂಚಿನ ಕಸ 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 ಕಜಾವು ಕಲ್ಲಿಟ್ಟು ಐದೀರ್ ಮಂಡಕ್ಕದ ಅಲ್ಪುನಿ ఒక ದೇವರು ನಮಗೆ ಮೀಸೆದಾಯ ಕೊಡ್ತೀನಿ ಕಲಿತ ಕಜಾವು ಒಂದರಿಂದ ಮೀಸೆ ಕೊಡ್ತೀನಿ ದೇವರು. ಪೌರುಷದ ಸಂಕೇತ ಅಂತ ನಾನು ಇಷ್ಟರವರೆಗೆ ಆಲೋಚನೆ ಮಾಡಿ. ಮತ್ತೆ ಪಕ್ಕಡೆ ಕಲಿ ನಿನ್ನ ಮೀಸೆಯು ನನ್ನ ಮೀಸೆಯು ಒಂದೇ ಮಾಡಿಬಿಟ್ಟೆ ಅಲ್ಲ. ಈ ಮೀಸೆಯ ಬೆಲೆ ಗೊತ್ತುಂಟ ನಿಮಗೆ? ದೇವರು ಮೀಸೆ ಕೊಡ್ತೀನಿ ಕಲಿ ಬರಿಯಾರ ಹೌದಾ? ಒಂಚ ಬಣ್ಣ ಬೇಕು ಒಂದು ನಾವು ಕಜಾವು ಸುಮ್ಮನೆಲ್ಲ ಕಲ್ತದ್ದು ಕಡಿಮೆ ಅಂತ ಹೇಳುದು. ಈಗ ಒಂದು ಹೊಸ ವಿದ್ಯೆ, ಹೊಸ ತಿಳುವಳಿಕೆ ಬಂತು ನನಗೆ. ನಿಗಲಾಂಟಿ ತೋಟ ಗಿಂಚನ ಮಾಡ್ತೀವಿ ಇದೀಗ ಸ್ವರ್ಗವಾದ್ರ ವಾಸನೆ ಮತ್ತೆ ಸರಿ ಹೋಗುವ ಬಾಯಿ ಕಟ್ಟದ ಮಿಕ್ಕಿ ಹಾಕಿದಾಗ ಸರಿಯಾ ಒಂಟದ ನಮತ ಪಿಲಿ ಪಂಚಮತ ಬರೆಯಲು ಚಪ್ಪ ಚಪ್ಪ ಆಗ್ತದೆ. ಚಪ್ಪಾಕೊಂಡು ಚಪ್ಪಾಕೊಂಡು
ಪನ್ನಮಣಿ ಮಾತ್ರ ಅಷ್ಟೇ ಮತ್ತೊಂದು ಐದು ಓ ಐದು ಮಾತ್ರ ಬರ್ಬಿಡಂತ ಒಟ್ಟಿಗೆ ನಾನು ತಿನ್ನೋಡು ಚಕ್ಕ ಗೆಡ್ಡೆ ಅವು ಚಕ್ಕುಲಿ ತಿನ್ಯಾರ ನೆಟ್ ಪಂಚಾಂಗ ಆಗಲ ಸುಖ ತಿಕ್ಕು ಪಂಚಾಂಗ ಮಾತ ಕಣ್ಣು ಅಡಿಪಾಯ ಅವು ಇಲ್ಲದ ಪಂಚಾಂಗ ಕಣ್ಣು ಮೂಗು ನಾಲೈ ಕಿವಿ ಚರ್ಮ ಅದಕ್ಕೆಲ್ಲ ಸುಖ ಹೇಗೆ ಕಣ್ಣಿಗೆಂತ ಸುಖ ತೂಯರು ಏತು ಕೊರ್ಲು ಉರುಟು ಕಣ್ಣು ಚೀಯರ್ನ ಸುಖ ಮೂಗುಗೆಂತ ಹೆಚ್ಚಿನ ಕಮ್ಮೆ ಮೂಗುಗಂಜಿ ಸುಖ ಯಾವ ಎಣ್ಣೆಯಲ್ಲಿ ಕಾಯಿಸಿ ಮುಗಿಗೆ ಸ್ವಲ್ಪ ಹೆಚ್ಚು ಸುಖ ಸಿಗ್ತದೆ ಎಡ್ಡೆ ಎಣ್ಣೆ ನಮ್ಮ ಮಾತ ಗೊತ್ತುಂಡ ತಾಳೆ ಎಣ್ಣೆ ಆಗಿರ್ಬೋದು ಕೆಬಿ ಕಂಚ ನಮ್ಮೈತೆ ತಿನ್ನಾಗ ಕರುಗುರು ಸದ್ದಾರ್ಜ ಕೆಬಿ ಕಂಜಿ ಸುಖ ನಾಲೈಗಿ ರುಚಿತ ಸುಖ ಆಂಡತ್ತ ಪಂಚಾಂಗ ಓ ಬಹಳ ಬುದ್ಧಿವಂತ ನೀನು ಪಂಚಾಂಗ ಆಂಡತ್ತ ಆಂಡ ಆಯ್ತಾ ಐದಾಯ್ತಾ ಏತಾಡಿ ನಾಲ್ಕೇ ಆದದ್ದು ನಾಲಾಯಿನ ಓವರಿ ಹೇಳ್ಬೋದು ಹಾ ಚರ್ಮ ಕರ್ಮ ಚರ್ಮಗಳ ಸುಖ ಅದೇ ಯಾರು ಕಿರ್ಮಂಡ ಯಾವ ಸುಖ ಇದು ತಿಂದರೆ ಆಗಾಗ್ತದ ಕೆಲವರಿಗೆ ಬದನೆ ಎಲ್ಲ ತಿಂದರೆ ಆಗಾಗ್ತದೆ ಆಗದೆ ಬರುವುದು ಒಗ್ಗದಿರುವಿಕೆ ಕಿರ್ಮನಗಳ ಒಂದು ಸುಖ ಅಲ್ಲ ಅದೌದು ಇದು ತಿಂದ್ರೆ ಐತೊಟ್ಟಿ ಎಡ್ಡ ಅದೊಟ್ಟು ಅಂದ ಜಾತ್ರೆ ಇದು ಶುರುವಾಯಿತು ಇನ್ನು ಶುರುವ ಇನ್ನು ಶುರುವ ನಮ್ಮ ಕಥೆ ಎಲ್ಲ ಕೇಳ್ತೀಯ ದೇವರೇ ಕೈಯೇ ಮಗಳು ಆನದ ತಾಲಕ್ಕಿ ವೆಂಕಂಡ ನಾವು ಕ್ಷತ್ರಿಯರು ಲೋಕ ಆಳುವ ಕಾಲದಲ್ಲಿ ಛತ್ರಿಯ ಕ್ಷತ್ರಿಯರು ಸತ್ಯ ಎಂಕುದು ನಾವು ನೆಮ್ಮರು ಸ್ನೇಹಿತರ ವರ್ಗದೊಂದಿಗೆ ಕುಳಿತು ಕುಳಿತು ಕಲಿಬರ್ತನ ಆದರೆ ಇಂಚಿನ ರೇತ ನಾವು ಕೆಲವು ಸಲ ವಿದೇಶದಿಂದ ತರಿಸಿ ಓ ನಮ್ಮವರು ನೆಟ್ಟೆ ಒಂಜಿ ತಿಪ್ಪಿಡೆಂಚ ಅಡಿಚೆಂಚ ನಾನು ಒತ್ತೆ ಒಂದು ತಿಳಿದ್ಯಾ ಮುಲ್ಲೆ ಮುಲ್ಲೆ ಮಾರಪ್ಪ ಮುಲ್ಲೆ ಹೋದ್ಯಾ ಮುಂಚೆ ಜೋಲಿ ಇದು ಬೇಕು ಇರ್ಬೋ ನಾನು ಎಚ್ಚ ಉನ್ನತಿ ಯಾಕೆ ಜಡ್ಮೆಲ್ಲ ಬಂದು ಹೆಚ್ಚಿನ ಅದೇ ಅದೇ ನಾನು ನೆಂಜಿನಿ ಹೌದು ಬದಿರೆಯ ನೃಪತಿ ಸವಿದ ಹೌದು ಮದಿರೆಯ ನೃಪತಿ ಸವಿದ ಇಂದು ಇಂದು ಮುಖಿ ಇಂದು ಮುಖಿಗೆನೆನುತ ಸರಸೆ ಎನ್ನರಸಿ ಮಧುಪತಿ ಕವಿತೆ
ನೀನು ನನಗೆ ಕೊಡದೆ ತಿಂದವಳಲ್ಲ, ಕೊಡದೆ ಕುಡಿದವಳಲ್ಲ. ನಿನಗೆ ಒಂದು ತೂಟ ಕೊಡದೆ ಅವ ಪುಟ್ಟದನ್ನೆಲ್ಲ ಕುಡಿದೆ. ಮೊದಲೇ ಕೊಡ್ಲಿಕ್ಕೆ ಮಾತು ನಿನಗೆ ಕೊಡದೆ ಕುಡದೆ ಸ್ವರ್ಗ ಎಲ್ಲಿ ಸ್ವರ್ಗ ಎಲ್ಲಿ ಅಂತ ಹುಡುಕುದೇ ಬೇಡ. ಏನಾಯ್ತು ನಿಮಗೆ? ಪ್ರಭುವೇ ಏನಿದು ದುಸ್ಥಿತಿ, ಶುಭ ಮೂರ್ತಿಯೇ ನಿಮಗೀದಿನ ಅಭಿರುಚಿ ಕುಸಿದುವೆ ಈತನ, ಅಭಿರುಚಿ ಕುಸಿದುವೆ ಈತನ ಸುಭಗ ನಾಳೆ ಇದನು. ಯಾವುದು ವರ್ಜ್ಯ ಅಂತ ನಾವು ಭಾವಿಸಿಕೊಂಡಿದ್ದೆವು, ಯಾವುದನ್ನು ಸೇವಿಸಿದಾಗ ನಮ್ಮ ಸ್ಥಿಮಿತವನ್ನು ನಾವು ಕಂಡುಕೊಳ್ತೇವೆ ಎನ್ನುವ ಹಾಗೆ ದೂರ ಸರಿಸಿಟ್ಟೆವು, ಯಾವ ವ್ಯಸನವು ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇವೆ. ಅದನ್ನು ಹತ್ತಿರ ತರಿಸಿಕೊಂಡು ತಾನು ಸೇವಿಸುತ್ತಾ ಮತ್ತೊಬ್ಬರಿಗೆ ಸೇವಿಸು ಸೇವಿಸು, ಇದು ಸರಸ ಉಂಟಾಗುತ್ತದೆ, ಇದರಿಂದ ಸ್ವರ್ಗಲೋಕದ ಅನುಭವನ ಅನುಭವಿಸುವುದಕ್ಕಾಗ್ತದೆ ಅಂತ ಆಡುವುದಕ್ಕೆ ತೊಡಗಿದ್ದೀರಲ್ಲ ನೀವು. ನಿಮ್ಮ ಶುಭ್ರ ಚಾರಿತ್ರ್ಯ ಎಲ್ಲಿಗೆ ಹೋಯಿತು ಪ್ರಭು? ಇದುವರೆಗೂ ನಿಮ್ಮ ಚಾರಿತ್ರ್ಯವನ್ನು ಮತ್ತೋರ್ವರು ಕಂಡು ಅದನ್ನೇ ಅನುಕರಣೆ ಮಾಡ್ತಾ ಇದ್ರು, ಅನುಸರಣೆ ಮಾಡ್ತಾ ಇದ್ರು. ಈ ಕಾಲಕ್ಕೂ ನೋಡಿ ನೋಡಿ ಎಂತಹ ವಿಶೇಷಗಳು. ಇದನ್ನು ವಿಶೇಷ ಅಂತ ಆಡುವುದೇ? ಒಮ್ಮೆ ಹಾರತೆ ಮಾಡಬೇಡ, ಏನಾಯ್ತು ಮಾತಾಡ್ತೀವಿ. ಈಗ ನಿಮಗೆ ಹರಟೆಯಾಗಿ ಕಾಣಬಹುದು ಪ್ರಭು. ಅಲ್ಲೇ ಪ್ರಜಾತಿ ವರ್ಗದವರಿಗೆ ನೀವು ಆಡುವಾಗ ಅವರಿಗೆ ಹರಟೆಯಾಗಿ ಕಾಣಲಿಲ್ವೇ? ಈಗ ಈ ಕಾಲಕ್ಕೆ ನಾವು ಇದನ್ನು ಕುಡಿ ಕುಡಿ ಎನ್ನುವ ಹಾಗೆ ಆಡಿದ್ರೆ ನಿಮ್ಮ ಎಂತದ್ದು ಪ್ರಭು, ನಿಮ್ಮ ಅಭಿರುಚಿ ಎಲ್ಲಿಗೆ ಇಳಿದು ಹೋಯಿತು? ಇದುವೇ ನಿಮ್ಮ ಅಭಿರುಚಿ? ನೀವು ಆಚರಿಸಿಕೊಂಡು ಬಂದದ್ದು ಇದನ್ನೇ ಅಲ್ಲವಲ್ಲ? ಯಾಕೆ ಪ್ರಭು ಇಷ್ಟು ಹೀಗೆಲ್ಲ ಮಾಡ್ತಾ ಇದ್ದೀರಿ? ನಿಮ್ಮ ಸ್ಥಿತಿ ಎಲ್ಲಿಗೆ ಇದು ದುಸ್ಥಿತಿಯಾಗಿ ಹೋಯ್ತಲ್ಲ. ಬೇಡ ಪ್ರಭು, ಕುಡಿಯದಿರಿ, ಈ ತರ ಮಾಡದಿರಿ, ಉಳಿದವರಿಗೆ ಕುಡಿ ಎನ್ನುವ ಹಾಗೆ ಒತ್ತಾಯ ಗೈಯದಿರಿ. ಬೇಡ, ಕುಡಿಬೇಡಿ, ಬೇಡ ಪ್ರಭು.
ಒತ್ತಾಯ ಮಾಡಬೇಡಿ. ಸ್ವಲ್ಪ. ನಾ ಕುಡಿಯುವುದಿಲ್ಲ, ಕುಡಿ. ನಾ ಕುಡಿಯುವುದಿಲ್ಲ. ನೀವು ಕುಡಿದಾಯ್ತಲ್ವೋ, ನೀವು ಕುಡಿದಾಯ್ತಲ್ವೋ, ನಾ ಕುಡಿಯುವುದಿಲ್ಲ ಪ್ರಭು. ನನಗೆ ನೀವು ಕಡೆಯಾಗಿ ಬೋಧನೆ ಕಲಿಸುವೇನು ನೀವೇನು ಇಲ್ಲ ಪ್ರಭು, ಒತ್ತಾಯ ಮಾಡುತ್ತೀನಿ. ಕುಡಿಯುವುದಿಲ್ಲ ನಾ ಕುಡಿಯಲಾರೆ, ನನಗೆ ಅಭ್ಯಾಸವಿಲ್ಲ. ಗೊತ್ತಾಯ್ತು. ಏನು? ನಿನಗೆ ಅಭ್ಯಾಸ ಇಲ್ಲ ಕುಡುದು. ಹಾ, ನಾನು ದೊಡ್ಡ ಕುಡುಕ. ಆಗ ಆಡಬೇಡಿ ಪ್ರಭು. ಕುಡಿಯುವುದನ್ನು ನಿಲ್ಲಿಸಿ. ಹೀಗೆ ಯಾಕೆ ಆಡ್ತೀರಿ? ನಿನ್ನ ಬುದ್ಧಿ, ನಿನ್ನ ಒಳ ಪ್ರಜ್ಞೆ ನನಗೆ ಅರ್ಥ ಆಯ್ತು. ಏನು ಬ್ರಾಹ್ಮಣರ ಮನೆಯಲ್ಲಿ ಬೆಳೆದವಳು, ಅದಕ್ಕೆ? ಯೋಗಿಯ ಮನೆಯಲ್ಲಿ ಬೆಳೆದ ಹುಡುಗಿ. ಆ, ನಾನು ಕ್ಷತ್ರಿಯ, ಆ, ನಾನು ವ್ಯಸನಗಳಿಗೆ ದಾಸ. ಪರೋಕ್ಷವಾಗಿ ಹೀಗಲ್ಲ ನೀನು ಹೇಳುವುದು. ಹಾಗಲ್ಲ ಪ್ರಭು, ತಪ್ಪು ಅರ್ಥ ಮಾಡಿಕೊಳ್ಳಬೇಡಿ. ಯಾಕೆ ಕುಡಿ. ಇದುವರೆಗೆ ಆಲೋಚಿಸದಂತಹ ನೀವು ಈ ತರ ನಾನು ಕುಡಿ. ಆಲೋಚಿಸ್ತೀರಿ ಅಂತಂದ್ರೆ ಕಾರಣ ಇದೆ. ನಾನು ಕುಡಿಯುವುದಿಲ್ಲ, ಕುಡಿ. ನನಗೆ ಬೇಡ. ನಾನಂತದ್ದನ್ನು ಸ್ವೀಕರಿಸುವುದಿಲ್ಲ. ಎಂತ ಕೊಂಚಿನ ನನ್ನ ಕುಡಿಯುವುದಿಲ್ಲ, ಯಾಕೆ ಪ್ರಭು ಹಠ ಮಾಡ್ತೀನಿ? ಕುಡಿಯುವುದಿಲ್ಲ. ಬೇಡ ನನಗೆ. ನನ್ನದು ದುರ್ಬುದ್ಧಿ. ಆಯಿತು, ನಾನು ಬೇಡದಿದ್ದದನ್ನು ಮಾಡುವ. ಆಡುವುದಕ್ಕೆ ಮುಂದಾಗಿದ್ದೀನಿ. ನಾನು ನಿನ್ನ ಸ್ವಭಾವದವಲ್ಲ. ಸ್ವಭಾವ ಬೆಳೆಸಿಕೊಳ್ಳಬೇಡಿ. ಮತ್ತೆ ಹೇಗೆ ನನ್ನೊಟ್ಟಿಗೆ ಜೀವನ ಮಾಡ್ತಿ? ಇದುವರೆಗೂ ಮಾಡ್ಲಿಲ್ವೇ? ಇದುವರೆಗೆ ಮಾಡಲಿಲ್ಲವೇ? ಕೇಳುವ ಪ್ರಶ್ನೆಯಲ್ಲೇ ಉಂಟು. ಏನು? ಹಿತದಿಂದ ಮಾಡಿದ ಸಂಸಾರ ಜೀವಿತ ಅಲ್ಲ. ನಿನ್ನ ಮನಸ್ಸಿನಲ್ಲಿದ್ದದ್ದೇ ಬಾಯಿಯಲ್ಲಿ ಬಂದಿದೆ. ಗ್ರಹಿಕೆ ಮಾಡಿಕೊಳ್ಳಬೇಡಿ. ಇದು ನೀವು ಮಾತನಾಡುವುದು. ಮುಚ್ಚುಬಾಯಿ, ಮುಚ್ಚುಬಾಯಿ. ನನ್ನ ಅಭಿರುಚಿಯನ್ನು ಪ್ರಶ್ನೆ ಮಾಡ್ತಿ. ನನ್ನ ಅಭ್ಯಾಸದೊಟ್ಟಿಗೆ ನಿನಗೆ ಸಾಧ್ಯ ಇಲ್ಲ. ನನ್ನೊಟ್ಟಿಗೆ ಬರಬೇಡ, ನನ್ನೊಟ್ಟಿಗೆ ಬರಬೇಡ. ಆಡಬೇಡಿ, ಅದು ಆಡಕೂಡದು. ಅವನನ್ನು ಕರೀರಿ. ಯಾರನ್ನು? ಕರೆಸಿದ ಕಾರಣ ಏನು ಗೊತ್ತಾಗಲಿಲ್ಲ. ಹೇಳದ ಗೊತ್ತಾಗುದಿಲ್ಲ ನಿನಗೆ? ಏನು ಪ್ರಭು? ಒಟ್ಟಿಗೆ ಯಾವಾಗಲೂ ಇರುತ್ತಿ ಅನ್ನ ತಂಡಕ್ಕೆ. ನೋಡಿದೀಯ? ನಿಮ್ಮ ಹೆಂಡತಿ ಪ್ರಭು. ನನ್ನ ಹೆಂಡತಿಯನ್ನು ನನಗೆ ನೀನು ಕುರಿತ ಮಾಡಿ ಹಾಕಬೇಕಾ? ಕರ್ಕೊಂಡಾಗದನು ಎಲ್ಲಿಗೆ ಪ್ರಭು? ಎಲ್ಲಿಗೆ ಕೇಳ್ತಾನವ? ಹೇಳದ ಗೊತ್ತಾಗುದಿಲ್ವಾ? ಗೊತ್ತಾಗಲಿಲ್ಲ ಪ್ರಭು. ಕಾಡಿನ ಅಂತರಾಳಕ್ಕೆ ಕರ್ಕೊಂಡು ಹೋಗು. ಕಾಡಿಗೆ? ಹುಲಿ, ಕರಡಿ, ಸಿಂಹ ಇತ್ಯಾದಿ ಕ್ರೂರ ಮೃಗಗಳು ತಿರುಗಾಡುವ ಕಾಡಿನ ಗರ್ಭದಲ್ಲಿ ಅವಳನ್ನು ಬಿಟ್ಟು ಬಾ. ನನ್ನ ಅಭಿರುಚಿ, ನನ್ನ ದುರಾಭ್ಯಾಸ, ನನ್ನ ಸಂಸ್ಕಾರ ಇವಳ ಹೊಟ್ಟೆಯನ್ನು ಹುಲಿ ಹರಿದು ಅವಳ ಕರುಳನ್ನು ತಿನ್ನಲಿ, ಅವಳ ರಕ್ತವನ್ನು ಸಿಂಹ ಸಿಂಗಳಿಕಗಳು ನೆಕ್ಕಲಿ.